ಕಲಬುರಗಿ ಜಿಲ್ಲೆಯ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ವ್ಯಾಪಕ ಅಕ್ರಮಗಳು ನಡೆದಿದ್ದು, ಈ ಕುರಿತು ಕೂಡಲೇ ತನಿಖೆ ಕೈಗೊಂಡು ತಪ್ಪಿತಸ್ಥ ಅಧಿಕಾರಿ ಹಾಗೂ ಸಿಬ್ಬಂದಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನವ ಕರ್ನಾಟಕ ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ ವಿಕಲಚೇತನರ ಗೌರವಧನ ಕಾರ್ಯಕರ್ತರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅಂಬಾಜಿ ಮೇಟಿ ಒತ್ತಾಯಿಸಿದ್ದಾರೆ. ಈ ಕುರಿತು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಇಲಾಖೆಯ ಜಿಲ್ಲಾ ಕಲ್ಯಾಣಾಧಿಕಾರಿ ಸಾದಿಕ್ ಹುಸೇನ್ ಖಾನ್ ಅವರು ಹಲವು ರೀತಿಯ ಅಕ್ರಮಗಳಲ್ಲಿ ತೊಡಗಿದ್ದು, ದೈಹಿಕ ವಿಕಲಚೇತನರು, ದೃಷ್ಟಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರಿಗೆ ತಲುಪಬೇಕಾದ ಸೌಲಭ್ಯಗಳನ್ನು ಒದಗಿಸದೆ ವ್ಯಾಪಕ ಅಕ್ರಮಗಳಲ್ಲಿ ತೊಡಗಿದ್ದಾರೆ. ಮೇಲಾಗಿ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಹಲವು ಬಗೆಯಲ್ಲಿ ಮಾನಸಿಕ ಕಿರುಕುಳ ನೀಡುತ್ತಾ ಸಾರ್ವಭೌಮ ಅಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ. ಈ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕ್ರಮಕ್ಕೆ ಒತ್ತಾಯಿಸಲಾಗಿದೆ ಎಂದರು. ಈ ಪತ್ರಿಕಾಗೋಷ್ಠಿ ಮೂಲಕ ಕಲಬುರಗಿ ಜಿಲ್ಲೆಯ ವಿಕಲಚೇತನ ಕಲ್ಯಾಣಾಧಿಕಾರಿಯಾದಂಥ ಸಾದಿಕ್ ಹುಸೇನ್ ಖಾನ್ ಅವರು ಈ ಜಿಲ್ಲೆಯ ವಿಕಲಚೇತನ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಮತ್ತು ಮಾನಸಿಕ ಕಿರುಕುಳ ನೀಡುವುದರ ವಿರುದ್ಧ ನಾವು ಇವತ್ತಿನ ದಿನ ಸಂಘಟನೆ ಬಲವಾಗಿ ಖಂಡನೆ ಮಾಡ್ತೀವಿ. ಅವರು ಅರ್ಥ ಮಾಡ್ಕೋತಾ ಇಲ್ಲ. ನಾವು ಮೊದಲ ಅಂಗವಿಕಲರು, ಆನಂತರ ನೌಕರ ಗೌರವಧನ ಕಾರ್ಯಕರ್ತರು. ಅಂಗವಿಕಲರಾದ ನಮ್ಮನೆಗೆ ಕಚೇರಿಗೆ ಬರಬೇಡ್ರಿ ಅಂತ ಆದೇಶ ಮಾಡ್ತಾರೆ. ನೀವು ಯಾಕೆ ಬರ್ತೀರಿ ಆಫೀಸ್ಗೆ ಅಂತ. ನಾವು ಅಂಗವಿಕರ ಆಗಿ ಅಂಗವಿಕರ ಇಲಾಖೆ ಹೋಗದೇ ಇದ್ದರೆ ಮತ್ತೆ ಹೋಗ್ಬೇಕಂತ ನಾವು ಪ್ರಶ್ನೆ ಮಾಡ್ತೀವಿ. ಮೊದಲು ನೀವು ಅರ್ಥ ಮಾಡ್ಕೊಳ್ಳೋಲ್ಲ. ನಾವು ಫಸ್ಟ್ ಅಂಗವಿಕರು, ಆನಂತರ ಕಾರ್ಯಕರ್ತರು. ಸ್ಟೈಪಂಡ್ ಮೇಲೆ ಕೆಲಸ ಮಾಡ್ತೀವಿ, ಅದು ನಮ್ಮ ಉಪಜೀವನದ, ನಾವು ಅದು ಮಾಡ್ತೀವಿ. ಅದ್ರ ಜೊತೆ ನಮ್ಮ ವೈಯಕ್ತಿಕ ಹಕ್ಕು ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಪಡಿಬೇಕಾದ ನಮ್ಮ ಕರ್ತವ್ಯ ಅದ, ನಮ್ಮ ಹಕ್ಕದ. ಅದನ್ನು ಪಡಿಲಿಕ್ಕೆ ನಾವು ಹೋದರೂ ಕೂಡ ನೀವು ಯಾಕೆ ಬರ್ತೀರ, ಪಂಚಾಯತಿಗೆ ಕೊಡ್ಬೇಕು, ನೀವು ಬರಬಾರ್ದು ಅಂತ ಕಟ್ಟುನಿಟ್ಟಾಗಿ ಆದೇಶ ಮಾಡ್ತಾರೆ. ಅದ್ರ ಬಗ್ಗೆ ಪ್ರಶ್ನೆ ಎತ್ತಿದೆಯಪ್ಪ ಅಂದರೆ ಅವರು ಬೇರೆ NGO ಗಡಬೆದರೆ ಹಿತಾಸಕ್ತಿಗಳ NGOಗಳ ಜೊತೆ ಕೈ ಜೋಡಿಸ್ಕೊಂಡು ಅವ್ರ ಮೂಲಕ ನಮ್ಮ ಬೆದರಿಸಂಥ ಕೆಲಸ ಮಾಡ್ತಾರೆ. ಈಗಾಗಲೇ ಸ್ಟೇಷನ್ ಬಜಾರಲ್ಲಿ ಒಂದು ಪ್ರಕರಣ ಕೂಡ ಇವ್ರ ಮೇಲೆ ಕೊಟ್ಟಿದ್ದೀವಿ. ಇಷ್ಟಾದರೂ ಕೂಡ ನಮ್ಮ ಅಧಿಕಾರಿ ಎಚ್ಚೆತ್ತುಕೊಳ್ತಾ ಇಲ್ಲ. ಅಧಿಕಾರಿ ಯಾಕೆ ನಮ್ಮನ್ನು ಈ ಥರ ಕಿರುಕುಳ ಕೊಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾವು ಒಳ ಹಾಕಿ ನೋಡಿದಾಗ ಅವರ ಅನೇಕ ಹಗರಣಗಳನ್ನು ಮಾಡಿದ್ದಾರೆ. ನಾವೆಲ್ಲ ವಿಕಲಚೇತನ ಕಾರ್ಯಕರ್ತರು ಆಫೀಸ್ ಕಚೇರಿಗೆ ಹೋಗ್ಲಿಕ್ಕೆ ಬರಲ್ಲ, ಇವರಿಗೆಲ್ಲ ಮಾಹಿತಿ ಸಿಗ್ತದೆ, ನಮ್ದು ಲೀಕ್ಔಟ್ ಆಗುತ್ತೆ ಅಂತ ಅವ್ರು ಬಣ್ಣ ಮುಚ್ಚಾಕಿಕೊಳ್ಳೋ ಸಲುವಾಗಿ ನಮ್ಮವರನ್ನು ಆ ಕಚೇರಿಗೆ ಬರೋದನ್ನು ತಡೆಗಟ್ತಾ ಇದ್ದಾರೆ. ಆಮೇಲೆ ಸರ್ಕಾರಿ ಅಂಧ ಬಾಲಕರ ವಸತಿ ಶಾಲೆಯ 4 ವಿದ್ಯಾರ್ಥಿ 10ನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ವಸತಿ ಶಾಲೆಯಿಂದ ಹೊರ ಹಾಕಿರೋ ಪ್ರಕರಣ ಈಗಾಗಲೇ ತಮ್ಮೆಲ್ಲರ ಗಮನಕ್ಕಿದೆ ಮತ್ತು ಸರ್ಕಾರದ ಗಮನಕ್ಕೆ ಕೂಡ ಇದೆ. ಈ ಬಗ್ಗೆ ನಾವು ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ದೀವಿ ಮತ್ತು ಪ್ರೆಸ್ ನೋಟ್ ಕೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ. ಇಷ್ಟಾದರೂ ಕೂಡ ಕೊನೆಯದಾಗಿ 4 ತಿಂಗಳ ಕಾಲ ಆ ಮಕ್ಕಳನ್ನು ಶಾಲೆಯಿಂದ ಹೊರಗಿರುವಂಥ ವಸತಿ ಶಾಲೆಯಿಂದ ಹೊರಗಿರುವಂಥ ವ್ಯವಸ್ಥೆ ಈ ಅಧಿಕಾರಿಗಳು ಮಾಡಿದ್ರು. ಈ ವ್ಯವಸ್ಥೆಯಿಂದ 2 ವರ್ಷದ ಹಿಂದೆ ಲೈಂಗಿಕ ಶೋಷಣೆ ಮತ್ತು ಕುಡಿದ ಅಮಲಿನಲ್ಲಿ ಗಲಾಟೆ ಮಾಡಿದ್ದಾರೆ ಅನ್ನೋದು 2 ವರ್ಷದ ಹಿಂದೆಗಡೆ ಇರೋಂಥ ವಿಡಿಯೋಗಳನ್ನು ಇಟ್ಕೊಂಡು ಈ ಮಕ್ಕಳನ್ನು ದುರುದ್ದೇಶದಿಂದ ಹೊರ ಹಾಕಿದ್ದಾರೆ. ಇದೊಂದು ಸಂತೋಷದ ಸಂಗತಿಯಿಂದ ಈ ಮಕ್ಕಳು 4 ತಿಂಗಳ ಕಾಲ ಹೊರಗಿದ್ದರೂ ಕೂಡ ಉತ್ತಮ ಅಂಕಗಳನ್ನು ಪಾಸಾಗಿ ಈ ಮುಂದಿನ ಎಜುಕೇಷನ್ ದಾರಿ ಸುಗಮ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಮತ್ತು ಸರ್ಕಾರಿ ಕಿವುಡ ಮತ್ತು ಮೂಕ ಮಕ್ಕಳ ವಸತಿ ಶಾಲೆಯಲ್ಲಿ ಜೂನ್ 21ರಂದು ಹಳೆಯ ಸಾಮಗ್ರಿಗಳನ್ನು, ಅನುಪಯುಕ್ತ ಸಾಮಗ್ರಿ, ಅಲ್ಮಾರಿ, ಟೇಬಲ್, ಕುರ್ಚಿ, ಕಪಾಟುಗಳನ್ನು ಸುಮಾರು 75,000 ರೂಪಾಯಿಗೆ 21,000 ರೂಪಾಯಿಗೆ ಮಾರಾಟ ಮಾಡಿಕೊಂಡು 21,000 ರೂಪಾಯಿ ಸರ್ಕಾರಿ ಚಾನಲ್ ಕಟ್ಟಿದ್ದಾರೆ. ಸರ್ಕಾರಕ್ಕೆ 21,000 ರೂಪಾಯಿದ ಒಳಗೆ ಮಾರಾಟ ಮಾಡಿದೆ ಅಂತ. ಒಟ್ಟು 80,000 ರೂಪಾಯಿಗೆ ಅದನ್ನು ಮಾರಾಟ ಮಾಡಿದ್ದಾರೆ. ಅದು ಅನ್ಅಥರೈಸ್ ಏಜೆನ್ಸಿ ತಮ್ಮದೇ ಸಮುದಾಯದ 3 ಜನ ವ್ಯಕ್ತಿಗಳನ್ನು ಕರೆದು ನೋಟಿಸ್ ಬೋರ್ಡಿಗೆ ಲಗತ್ತಿಸಿದೆ ಅಂತ ಮಾಡಿಕೊಂಡು ಬೋಗಸ್ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ. ಅದು GST ಸರ್ಕಾರಕ್ಕೆ ಕಟ್ಟಲಾರ್ದಂಗೆ ವ್ಯವಸ್ಥೆ ಮಾಡಿದ್ರು. ಇದು ಒಂದೇ, ಅದು ಕೇವಲ ಕಿವುಡು ಮತ್ತು ಮೂಕ ಶಾಲೆ ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ ಕೂಡ ಇದೇ ರೀತಿ ಮಾರ್ಚ್ 9ನೇ ತಾರೀಕು ಮಾಡಿದ್ದಾರೆ.